ಹಾಯ್ ಫ್ರೆಂಡ್ಸ್, ಮೊನ್ನೆ ಹೀಗೆ ಅರ್ಲಿ ಮಾರ್ನಿಂಗು ಯಾವುದೋ ಒಂದು ಕಂಟೆಂಟ್ಗೋಸ್ಕರ ಸ್ಕ್ರಿಪ್ಟ್ ಬರೆಯೋದಕ್ಕೆ ಕೂತಿದ್ದೆ. ಆಗ ಅದೆಲ್ಲಿತ್ತೋ ಗೊತ್ತಿಲ್ಲ, ಇವರು ದಿಢೀರಂತ ಪ್ರತ್ಯಕ್ಷ ಆದರು. ಅದನ್ನು ನನ್ನ ಬುಕ್ ಮೇಲೇನೆ. ತುಂಬ ಅರ್ಜೆಂಟ್ನಲ್ಲಿ ಓಡಾಡ್ತಾ ಇದ್ದಿದ್ದರಿಂದ ಅದಕ್ಕೂ ನನ್ನಿಂದ ಡಿಸ್ಟರ್ಬ್ ಆಗಬಾರ್ದು ಅಂತ ಸುಮ್ಮನಾದೆ. ಆದರೆ ಅದರಿಂದ ನಾನು ಕಲ್ತ್ಕೊಂಡ ವಿಷಯ ಏನು ಗೊತ್ತಾ? ಆ ಇರುವೆ ತನ್ನ ಗಾತ್ರಕ್ಕಿಂತ ಹೆಚ್ಚಿನ ಹೊರೆಯನ್ನು ತಗೊಂಡು ಹೇಗಾದ್ರೂ ಮಾಡಿ ತನ್ನ ಗಮ್ಯಸ್ಥಾನವನ್ನು ತಲುಪೋದಕ್ಕೆ ಪ್ರಯತ್ನಿಸ್ತಿತ್ತು. ಜೊತೆಗೆ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದರೂ ಸಹ ತನ್ನ ಪ್ರಯತ್ನವನ್ನು ಬಿಡ್ತಾ ಇರಲಿಲ್ಲ. ಈ ವಿಷಯ ನಮಗೆ ರಿಲೇಟ್ ಮಾಡಿಕೊಂಡ್ರೆ ನಮ್ಮಲ್ಲಿ ಬಹಳಷ್ಟು ಜನ, ನನ್ನನ್ನು ಕೂಡ ಸೇರಿಸಿ, ಏನಾದರೂ ಸಾಧಿಸಬೇಕು ಅನ್ನೋ ಹುಮ್ಮಸ್ನಲ್ಲಿ ಒಂದು ಜವಾಬ್ದಾರಿ ಕೈ ಎತ್ಕೊಳ್ತೀವಿ. ಆದರೆ ದಿನದಿನಕ್ಕೆ ಅದರ ಮೇಲಿರುವ ಆಸಕ್ತಿ, ಉತ್ಸಾಹ ಕುಂದುತ್ತಾ ಹೋಗುತ್ತೆ. ಕೊನೆಗೆ ಇದನ್ನು ಯಾಕಾದರೂ ಶುರು ಮಾಡಿಕೊಂಡು ಅನ್ನೋಷ್ಟು ಮಟ್ಟಕ್ಕೆ ಅದ್ರ ಬಗ್ಗೆ ತಾತ್ಸಾರ ಮೂಡುತ್ತೆ. ಆದ್ದರಿಂದ ನಮಗೆ ಇರುವೆ ಕಲಿಸ್ಕೊಟ್ಟ ಪಾಠ ಏನಂತ ಹೇಳಿದ್ರೆ, ಎಷ್ಟೇ ಕಷ್ಟ ಬಂದರೂ, ಅಡ್ಡಿ ಆತಂಕ ಎದುರಾದರೂ ನಾವು ಒಪ್ಕೊಂಡ ಜವಾಬ್ದಾರಿಯನ್ನು ಬಿಡಬಾರ್ದು. ಸತತ ಪ್ರಯತ್ನ ಹಾಗೂ ತಾಳ್ಮೆ ಇಟ್ಕೊಂಡ್ರೆ ಖಂಡಿತ ಗೆಲುವು ನಮ್ದಾಗುತ್ತೆ ಅಂತ. ನಮ್ಮ ಈ ಒಂದು ಗೆಲುವಿಗೋಸ್ಕರ ಬಹಳಷ್ಟು ಜನ ಎದುರು ನೋಡ್ತಾ ಇರ್ತಾರೆ. ಅವ್ರಿಗೆ ನಿರಾಸೆ ಮಾಡಬಾರ್ದಲ್ಲ. ಅವ್ರಿಗೋಸ್ಕರನಾದ್ರೂ ನಾವು ಗೆದ್ದು ತೋರಿಸ್ಬೇಕು ನಾವೇನು ಅಂತ. ನೀವೇನಂತೀರಾ?